2 ದಿನ ಆಯಿತು ಬೇಗ ಹೇಳ್ಬೇಕಂತ ರಾತ್ರಿ ಬೇಗನೆ ಮಲ್ಕೊಂಡಿರ್ತೀನಿ. ಬಟ್ ಬೆಳಗ್ಗೆ ಏಳುವಾಗ ಏನು ಅನ್ಸುತ್ತಂದ್ರೆ ಪಾರ್ಸಲ್ ಜಾಸ್ತಿ ಬರೋವಲ್ದು, ಬೇಗ ಎದ್ದು ಹೋಗಿ ಏನು ಮಾಡೋದಂತ. ನಮ್ಮ ಟ್ರಾನ್ಸ್ಪೋರ್ಟರು ಕಾಲ್ ಮಾಡೋದು ಬೆಳಗ್ಗೆ 5 ಗಂಟೆಗೆ, ನಾನು ಹೋಗೋದು 7:30 8 ಗಂಟೆಗೆ. ಟ್ರಾನ್ಸ್ಪೋರ್ಟಿಗೆ ಬರೋದು ಅಷ್ಟ ತಡ, ನನಗಿನ್ನ ಜಾಸ್ತಿ ನಮ್ಮ ಬಾಸ್ದ ಕೆಲಸ ಇರುತ್ತೆ ಅಲ್ಲಿ. ಹಂಗೆ ಬಂದ ತಕ್ಷಣ ನಾನು ಐಸ್ ಕ್ರೀಮ್ ಬಾಕ್ಸ್ನ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಬಾಸ್ಗೆ ಸ್ವಲ್ಪ ಬೈದ್ರೆ ಹೆಂಗೆ ಹೋಗಿ ಕುಂತಾನಂದ್ರೆ, ಏನೀಕಿನ ಹೆಂಡ್ತಿ ಎಲ್ಲರ ಬಿಟ್ಟು ಓಡೋಗೇಳನ ಆ ಥರ ಚಿಂತೆ ಮಾಡ್ಕೊತ ಮುಖ ಗಂಟು ಹಾಕೊಂಡು ಕುಂತ ನೋಡ್ರಿ ಇವ. ಹಂಗೆ ನನ್ನ ಕೆಲಸದ ಕಡೆನೂ ಲಕ್ಷ್ಯ ಕೊಡಬೇಕಿತ್ತು. ಅದಕ್ಕೋಸ್ಕರನ ಡಾಲ್ಡಾ ಬಾಕ್ಸ್ ಬಂದಿತ್ತು, ಅದನ್ನ ಲೋಡ್ ಮಾಡಾಗುತ್ತೀನಿ ರೀ ನಾನು. ಅದಾದ್ಮ್ಯಾಗ ಅಣ್ಣನ ಗಾಡಿಗೆ ಫ್ಲೌಡ್ ಹಾಕಿದ್ವಿ. ಒಂದು 3 ಫ್ಲೌಡ್, ಜಾಸ್ತಿ ಬಂದಿಲ್ಲ ಫ್ಲೌಡ್, ಇವತ್ತು 3 ಹಾಕಿದ್ವಿ. ಇವತ್ತು ನಮ್ಮ ತಮ್ಮ ನನ್ನ ಗಾಡಿನ ಲೋಡ್ ಮಾಡಾಗುತ್ತಾನೆ ರೀ. ಬುಕ್ ಬಂಡಲ್ ಲೋಡ್ ಮಾಡ್ಕೊಂಡು ನಿನ್ಸಿವಿ. 35 ಬುಕ್ ಬಂಡಲ್. ಒಂದು ಬುಕ್ ಬಂಡಲ್ ಕೊಡೋದು 8 ರೂಪಾಯಿ. ಟೋಟಲ್ 35ಕ್ಕೆ ಎಷ್ಟು ಆಯ್ತಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಫಾಲೋ ಮಾಡಿರಿ. ಬುಕ್ ಬಂಡಲ್ನ ಇಳಿಸಿ ಹಂಗೆ ಮುಂದೆ ಬಂದು ಐಸ್ ಕ್ರೀಮ್ ಬಾಕ್ಸ್ ಏನು ಮೇಲೆ ಇಟ್ಕೊಂಡಿದ್ದೆ ತೊಟ್ಲೊಳಗೆ, ಅದನ್ನ ಅನ್ಲೋಡ್ ಮಾಡಿದೆ. ಅದು ಮುಗಿಸ್ಕೊಂಡು 20 ಡಾಲ್ಡಾ ಬಾಕ್ಸ್ ಏನು ಬಂದಿತ್ತು ಅದನ್ನ ಅನ್ಲೋಡ್ ಮಾಡಿಕೊಂಡು ನಮ್ಮ ಬಾಸ್ಗೆ ಸ್ವಲ್ಪ ನಾಷ್ಟ ಮಾಡಿಸ್ಕೊಂಡು, ಮತ್ತು 2ನೇ ಟ್ರಿಪ್ಪಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಬಂದಿತ್ತು, ಅದನ್ನ ಇಳಿಸ್ಬೇಕಂದ್ರೆ 5 ಚೀಲ ಇಲ್ಲ 8 ಚೀಲ ಇಳಿಸೋದ್ರಾಗ ಏನು 5,000 10,000 ದುಡ್ದವ ಅನ್ನಂಗೆ ಕಾಣಿಸುತ್ತೆ. ಆದರೆ ಏನೂ ಉಳಿದಿರಲ್ಲ ಅದ್ರಾಗ. ಹಾಗೆ ಕೊನೆಯದಾಗಿ ಸ್ವಲ್ಪ ಬಾಕ್ಸ್ ಇತ್ತು, ಇಳಿಸಿ ಡೀಸೆಲ್ ಹಾಕೊಂಡು ಮನೆಗೆ ಬಂದೆ.